ವೆಲ್ಕಮ್ ಟು ಮೈ ಚಾನಲ್. ಅಜ್ಜನ ರೇಡಿಯೋ ವಿಸ್ಮಯ ಕತೆ. ಅಜ್ಜಿ ಕಮಲಮ್ಮ ತೀರಿಕೊಂಡ 2 ವರ್ಷ 2 ತಿಂಗಳು ಕಳೆದಿತ್ತು. ಮನೆ ಮೌನವಾಗಿತ್ತು. ಗೋಡೆಯ ಗಡಿಯಾರ ಟಿಕ್ ಟಿಕ್ ಶಬ್ದಕ್ಕೆ ಜೋರಾಗಿ ಕೇಳಿಸುತ್ತಿತ್ತು. ಅಂದರೆ ಸಂಜೆ 6:55 ಆಯಿತೆಂದರೆ ಮನೆಯಲ್ಲಿ ಜೀವ ಬರುತ್ತಿತ್ತು. ಅಜ್ಜ ವೆಂಕಟಪ್ಪ ತನ್ನ ಹಳೆಯ ಮರದ ಕುರ್ಚಿ ಎಳೆದು ಮೂಲೆಯಲ್ಲಿದ್ದ 1982ರ ಮರ್ಫಿ ರೇಡಿಯೋ ಮುಂದೆ ಕೂರುತ್ತಿದ್ದರು. ಕೈ ನಡುಗುತ್ತಿದ್ದರೂ ರೇಡಿಯೋದ ಗುಡಿಯನ್ನು ಪ್ರೀತಿಯಿಂದ ತಿರುಗಿಸುತ್ತಿದ್ದರು. ಸರಿಯಾಗಿ 7 ಗಂಟೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರ ಸುದ್ದಿ ಶುರುವಾಗುತ್ತಿತ್ತು. ಸುದ್ದಿ ಮುಗಿದು 7:15ಕ್ಕೆ ಭಾವಗೀತೆ ಕಾರ್ಯಕ್ರಮ. ಅಜ್ಜ ಕಣ್ಣು ಮುಚ್ಚಿ ತಲೆ ಆಡಿಸುತ್ತಾ ಕೇಳುತ್ತಿದ್ದರು. ಕೆಲವೊಮ್ಮೆ ತುಟಿ ಅಲ್ಲಾಡಿಸುತ್ತಾ ಏನೋ ಗುಣಗುಡುತ್ತಿದ್ದರು. ಮೊಮ್ಮಗ ಅರ್ಜುನ್ ಬೆಂಗಳೂರಿನ ಸಾಫ್ಟ್ವೇರ್ ಕೆಲಸ. ವಾರಕ್ಕೊಮ್ಮೆ ಊರಿಗೆ ಬಂದಿದ್ದ ಅರ್ಜುನ್ ಈ ದಿನಚರಿ ನೋಡಿ ಅವರಿಗೆ ಕಿರಿಕಿರಿ ಆಯಿತು. ಅಜ್ಜ, ಈ ರೇಡಿಯೋ ಯಾವಾಗಿಂದು ಫುಲ್ ಗಿಜಿಗುಡುತ್ತೆ, ಸೌಂಡ್ ಕ್ಲಿಯರ್ ಇಲ್ಲ. ನಾನು ನಿನಗೆ ಹೊಸ ಬ್ಲೂಟೂತ್ ಸ್ಪೀಕರ್ ತಗೊಡ್ತೀನಿ. ಫೋನ್ನಲ್ಲಿ ಆಕಾಶವಾಣಿ ಆಫ್ ಇದೆ, 1000 ಹಾಡು ಪ್ಲೇ ಮಾಡಬಹುದು ಅಂದ. ಅಜ್ಜ ಅವನನ್ನೇ ದಿಟ್ಟಿ ನೋಡಿದನು. ಮುಖದಲ್ಲಿ ಸಣ್ಣ ನಗು. ಕೂತು ಮಗ ಅಂದರು. ಅರ್ಜುನ್ ಪಕ್ಕದಲ್ಲಿ ಕೂತು ರೇಡಿಯೋದಲ್ಲಿ ಆಗ ತಾನೇ ಆನಂದಮಯ. ಇದು ಗೊತ್ತಾ ನಿಂಗೆ? ಅಜ್ಜ ಕೇಳಿದರು. ಹ್ಞೂ ಕೇಳಿದ್ದೀನಿ, ಯೂಟ್ಯೂಬ್ನಲ್ಲಿ ರೀಲ್ಸ್ ಸಹಿತ ಇದೆ. ಅಜ್ಜ ರೇಡಿಯೋಗೆ ಮೆಲ್ಲಗೆ ಧೂಳನ್ನು ಕೈಯಿಂದ ಒರೆಸಿ, ಈ ರೇಡಿಯೋ ನಿನ್ನ ಅಜ್ಜಿ 1984ರಲ್ಲಿ ತಗೊಂಡಿದ್ದು. ಆಗ ನನ್ನ ಸಂಬಳ 400 ರೂಪಾಯಿ ಇತ್ತು. 650 ರೂಪಾಯಿ ಆಗಿತ್ತು. 2 ತಿಂಗಳ ಸಂಬಳ ಕೂಡಿಟ್ಟು ನನ್ನ ಹುಟ್ಟುಹಬ್ಬಕ್ಕೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಳು. ಅರ್ಜುನ್ ಸುಮ್ಮನೆ ಕೇಳಿಸಿಕೊಂಡು. ಮದುವೆ ಆಗಿ 3 ವರ್ಷ ಆಗಿತ್ತು. ಆಗ ಜಗಳ ಜಾಸ್ತಿ. ನಾನು ಬೇಗ ಕೋಪ ಮಾಡಿಕೊಳ್ಳುತ್ತಿದ್ದೆ. ಒಂದು ದಿನ ದೊಡ್ಡ ಜಗಳ ಆಯಿತು. ನಾನು 3 ದಿನ ಮಾತಾಡಲಿಲ್ಲ. 4ನೇ ದಿನ ಸಂಜೆ ಸರಿಯಾಗಿ 7:15ಕ್ಕೆ ಇದೇ ರೇಡಿಯೋದಲ್ಲಿ ಇದೇ ಹಾಡು ಬಂತು. ನೀನು ಅಜ್ಜಿ ಅಡುಗೆ ಮನೆಯಿಂದ ಹಾಡು ಗುಣಗುತ್ತಾ ಬಂದಳು. ನನ್ನ ಪಕ್ಕ ಕೂತು ನನ್ನ ಕೈ ಹಿಡಿದು ನಿಮ್ಮ ಜೊತೆ ಜಗಳ ಆಡೋಕ್ಕಿಂತ ಈ ಹಾಡು ಕೇಳ್ತಾ ಜೊತೆಯಾಗಿ ಇರೋದೇ ಚಂದ ಅಂದಳು. ಅಜ್ಜನ ಕಣ್ಣು ಒದ್ದೆಯಾಗಿ. ಆ ದಿನ ನಾನು ಸಾರಿ ಅಂದೆ. ಅವಳು ಹ್ಞೂ ಅಂದಳು. ಆದಿನಿಂದ 40 ವರ್ಷ ಪ್ರತಿದಿನ ಸಂಜೆ 7:15ಕ್ಕೆ ನಾವಿಬ್ಬರು ಇಲ್ಲಿ ಕೂತು ಹಾಡು ಕೇಳ್ತೀವಿ, ಮಾತಾಡ್ತೀವಿ, ಜಗಳ ಆಡ್ತೀವಿ, ನಗ್ತೀವಿ. ಕಳೆದ ವರ್ಷ ಇದೇ ಕುರ್ಚಿಯಲ್ಲಿ ಇದೇ ಹಾಡು ಕೇಳ್ತಾ ನನ್ನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದಳು. ಮೇಲೆ ಹೇಳಲೇ ಇಲ್ಲ ಮಗ. ಅರ್ಜುನನಿಗೆ ಗಂಟಲಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡಂತಾಯಿತು. ಅವನು ಸುಮ್ಮನೆ. ಅರ್ಜುನ್ ಕೈ ಹಿಡಿದು ರೇಡಿಯೋದ ಗಿಜಿಗುಡುವ ಶಬ್ದ ಈಗ ಬೇರೆ ಥರ ಕೇಳಿಸಿತು. ಅದು ಶಬ್ದ ಅಲ್ಲ, 40 ವರ್ಷದ ಪ್ರೀತಿ, ಜಗಳ, ಸಮಾಧಾನ, ಎಲ್ಲರ ದಾಖಲೆ. ಆ ದಿನದಿಂದ ಅರ್ಜುನ್ ರೂಲ್ಸ್ ಚೇಂಜ್ ಮಾಡಿದ. ವಾರಕ್ಕೊಮ್ಮೆ ಊರಿಗೆ ಬಂದಾಗ 6:55ಕ್ಕೆಲ್ಲ ಕೆಲಸ ಮುಗಿಸಿ ಅರ್ಜುನ್ ಪಕ್ಕ ಕೂತು ಬಿಡುತ್ತಿದ್ದ. ಅಜ್ಜನಿಗೆ ಹಾಡಿನ ಅರ್ಥ ಹೇಳಿದ. ಅಜ್ಜ ತನ್ನ 6 ತಿಂಗಳು ಕಳೆದಿತ್ತು. ಒಂದು ಬೆಳಗ್ಗೆ ಅಜ್ಜನ ಫೋನ್ ಬಂತು. ಅಜ್ಜ ಮಲಗಿದ್ದಲ್ಲೇ ನಗುತ್ತಾ ಹೋಗಿದ್ದರು. ಕೈಯಲ್ಲಿ ಅಜ್ಜನ ಫೋಟೋ ಇತ್ತು. ತೆರವಾದ ನಂತರ ಅರ್ಜುನ್ ಊರ ಮನೆಯಲ್ಲಿ ಖಾಲಿ ಮಾಡೋಕೆ ಬಂದ. ಎಲ್ಲ ಸಾಮಾನು ಪ್ಯಾಕ್ ಮಾಡಿ ಕೊನೆಗೆ ರೇಡಿಯೋ ಕೈಗೆ ತೆಗೆದುಕೊಂಡ. ಅದನ್ನು ಏನು ಮಾಡೋದು ಅಂತ ಯೋಚಿಸಿ ಬಿಸಾಡೋಕೆ ಮನಸ್ಸೇ ಆಗಲಿಲ್ಲ, ಮಾರೋಕೆ ಆಗ್ತಿಲ್ಲ. ಅವನು ಬೆಂಗಳೂರಿನ ತನ್ನ ಫ್ಲಾಟಿಗೆ ತಂದು ಹಾಲ್ಗೆ ಮುಖ್ಯ ಜಾಗದಲ್ಲಿ ಇಟ್ಟ. ಈಗ ಪ್ರತಿದಿನ ಸಂಜೆ 7 ಗಂಟೆಗೆ ಅವನ ಫ್ಲಾಟ್ನಲ್ಲಿ ರೇಡಿಯೋ ಆನ್ ಆಗುತ್ತೆ. 7:15ಕ್ಕೆ ಹಾಡು ಬರುತ್ತೆ. ರೇಡಿಯೋ ಈಗಲೂ ಗಿಜಿಗುಡುತ್ತೆ. ಆದರೆ ಆ ಶಬ್ದದಲ್ಲಿ ಅಜ್ಜನ ಗಟ್ಟಿ ಧ್ವನಿಯಲ್ಲಿ ಏನೋ ಮಗ ಅನ್ನೋ ಕರೆ ಇದೆ. ಅಜ್ಜಿಯ ಸಣ್ಣ ಧ್ವನಿಯಲ್ಲಿ ಬಿಸಿ ಬಿಸಿ ಚಹಾ ಕುಡಿಯಣ್ಣ ಅನ್ನೋ ಪ್ರೀತಿ ಇದೆ. ಅರ್ಜುನನಿಗೆ ಈಗ ಗೊತ್ತಾಗಿದೆ, ಕೆಲವು ವಸ್ತುಗಳು ಹಳೆಯದಾಗಲ್ಲ, ಅವು ವಾರಸುವುದಾಗಿ ಬದಲಾಗುತ್ತದೆ. ರೇಡಿಯೋ ಕೇವಲ ಮಿಷಿನ್ ಅಲ್ಲ, ಅದು ಅವನ ಅಜ್ಜ ಅಜ್ಜಿಯ ಪ್ರೀತಿಯ ಸಾಕ್ಷಿ.